ನಮಸ್ತೆ ವೀಕ್ಷಕರೇ, ಮೆಂಡೋ ನ್ಯೂಸ್ ನೆಟ್ವರ್ಕ್ಗೆ ಸ್ವಾಗತ. ನಾನು ನಿಮ್ಮ ದಿವ್ಯಾ. ಇವತ್ತಿನ ಸಿಲಿಕಾನ್ ಸಿಟಿಯಲ್ಲಿ ನೀರಿನ ದಂಧೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇನಿದು ನೀರಿನ ದಂಧೆ? ಎಸ್ ವೀಕ್ಷಕರೇ, ಸಿಲಿಕಾನ್ ಸಿಟಿಯಲ್ಲಿ ಈಗ ನೀರಿನ ದಂಧೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಸರ್ಕಾರ ಇಲ್ಲಿ ಕೊರತೆ ಇದೆ, ಬಡವರು ಎಲ್ಲಿ ಜಾಸ್ತಿ ಇರ್ತಾರೆ ಅಲ್ಲೆಲ್ಲ ನೀರಿನ ಘಟಕಗಳನ್ನು ಸ್ಥಾಪನೆ ಮಾಡಿದೆ. ಹೆಚ್ಚಾಗಿ ನೀರಿನ ಕೊರತೆ ಆಗಬಾರ್ದು ಅಂತ ಆ ಒಂದು ನೀರಿನ ಘಟಕಗಳನ್ನು ಸ್ಥಾಪನೆ ಮಾಡಿದಾಗ ಸರ್ಕಾರದ ರೂಲ್ಸು ಈ ನೀರನ್ನು ಕುಡಿಯೋದಕ್ಕೆ ಮತ್ತು ಅಡುಗೆಗೆ ಮಾತ್ರ ಬಳಕೆ ಮಾಡಬೇಕು ಅಂತ. 5 ರೂಪಾಯಿ ಕಾಯಿನ್ ಹಾಕಿದ್ರೆ 20 ಲೀಟ್ರ್ ನೀರು ಬರುತ್ತೆ. ಇದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಬಟ್ ಆದರೆ ಈಗ ಏನಾಗ್ತಾ ಇದೆ, ಜನ ಯಾವ ರೀತಿ ಇದನ್ನು ತಮ್ಮ ಲಾಭಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅಂದರೆ, ಈ ಒಂದು ಸಿಲಿಕಾನ್ ಸಿಟಿ ಬ್ಯುಸಿ ಲೈಫ್ ಅಂತಲೇ ಹೇಳ್ಬೋದು. ಈ ರೀತಿ ಇರುವಾಗ ಎಷ್ಟೋ ಜನ ಅನ್ನೋದಕ್ಕಿಂತ ಬೆಂಗಳೂರಲ್ಲಿ ಸುಮಾರು 100ಕ್ಕೆ 99% ಜನ ಪ್ರತಿದಿನ ದುಡಿಲೇಬೇಕು, ದುಡಿದ್ರೆ ಮಾತ್ರ ಇಲ್ಲಿ ಜೀವನ ಮಾಡೋದಕ್ಕೆ ಸಾಧ್ಯ. ಸೊ ಹಿಂಗಿರುವಾಗ ಒಂದಷ್ಟು ಜನ ನೀರಿನ ವ್ಯವಸ್ಥೆಗೆ ಪರದಾಡ್ತಾ ಇದ್ದಾರೆ. ಬೆಳಿಗ್ಗೆ ಪಾಪ ಅವ್ರು ಕೆಲಸಕ್ಕೆ ಹೋಗ್ತಾರೆ, ಸಂಜೆ ಬರೋದು ಲೇಟಾಗಿರುತ್ತೆ. ಇಂಥ ಟೈಮ್ಗಳಲ್ಲಿ ನೀರಿನ ಘಟಕ ಅವರಿಗೆ ಅಂದರೆ ಹತ್ರ ಇರೋವಂಥದ್ದು ಇರಲ್ಲ, ದೂರ ಹೋಗ್ಬೇಕಾಗಿರುತ್ತೆ ನೀರು ತರೋದಕ್ಕೆ. ಇನ್ನು ಕೆಲವೊಬ್ಬರು ಮನೆಗಳಲ್ಲಿ ಹೆಂಗೆ ಅಂದರೆ, ಅವ್ರ ಹತ್ರ 2 ವೀಲರ್ ಇದ್ರೇನೋ ಹೋಗ್ತಾರೆ ತರ್ತಾರೆ, ಅಥವಾ ಸೈಕಲ್ ಇದ್ದರೆ ಹೋಗ್ಬಿಡ್ತಾರೆ ತರ್ತಾರೆ, ಅಥವಾ ಹತ್ರ ಇದ್ದರೆ ಅವರೇ ಹೋಗಿ ತೊಗೊಂಡು ಬರುವಂಥ ಕೆಲಸ ಮಾಡ್ತಿರ್ತಾರೆ. ಬಟ್ ಈಗ ಕೆಲವೊಂದು ಭಾಗಗಳಲ್ಲಿ ಯಾವ ರೀತಿ ಇದೆ ಅಂದರೆ, ನೀರಿನ ಘಟಕಗಳು ಅವರ ಮನೆಗಳಿಗಿಂತ ಸ್ವಲ್ಪ ದೂರದಲ್ಲಿರೋವಂಥದ್ದು, ಕೆಲವೊಬ್ಬರು ಮನೆಯಲ್ಲಿ ಹೋಗಿ ತರೋದಕ್ಕೆ ಗಾಡಿ ಇಲ್ಲದೆ ಇರೋವಂಥದ್ದು, ಸೈಕಲ್ ಇಲ್ಲದೆ ಇರೋವಂಥದ್ದು. ಈಗಿನ ಕಾಲದಲ್ಲಿ ಕೆಲವೊಬ್ರು ಇದ್ದಾರೆ, ಕೊನೆಗೆ ಮನೆಗಳಲ್ಲಿ ಸೈಕಲ್ ಕೂಡ ಇಲ್ಲದೆ ಇರುವಂತಹ ವ್ಯವಸ್ಥೆಯಲ್ಲಿ ಇರುವಂಥ ಜನರು ಕೂಡ ಇದ್ದಾರೆ. ಸೊ ಈಗಿರುವಾಗ ಹೋಗ್ಬಿಟ್ಟು ನಾವೇ ಕೈಯಿಂದ ಎತ್ಕೊಂಡು ಬಂದುಬಿಡೋಣ ಅನ್ನೋದಕ್ಕೆ ಅದು ಕೂಡ ಆಗ್ತಾಯಿಲ್ಲ. ಯಾಕಂದರೆ ತುಂಬ ದೂರ ಇರುತ್ತೆ, ಅಲ್ಲಿಂದ ಉತ್ಕೊಂಡು ಬರೋದು ಕಷ್ಟ. ಬೆಳಗ್ಗೆಯಿಂದ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ, ಪಾಪ ಸಾಕಾಗಿರುತ್ತೆ, ಸಾಕು ಅನ್ನೋ ರೀತಿ ಇರುತ್ತೆ. ಸೊ ಇದನ್ನೇ ಎನ್ಕೇಸ್ ಮಾಡ್ಕೊಳ್ತಿರುವಂತಹ ಲಾಭದಾಯಕ ಜನ ಅಂತಲೇ ಹೇಳ್ಬೋದು. ಎಸ್ ವೀಕ್ಷಕರೇ, ಕೆಲವೊಂದಷ್ಟು ಜನ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂದರೆ, ಈ ಸಿಲಿಕಾನ್ ಸಿಟಿಯಲ್ಲಿ 5 ರೂಪಾಯಿ ಕಾಯಿನ್ ಹಾಕಿದ್ರೆ 20 ಲೀಟ್ರ್ ಕ್ಯಾನು ನೀರು ಬರುತ್ತೆ. ಬಟ್ ಆದರೆ ಜನ ರಾತ್ರಿ 10 ಗಂಟೆ 11 ಗಂಟೆಗೆ ಹೋಗೋವಂಥದ್ದು, 5 ರೂಪಾಯಿ ಕಾಯಿನ್ ಹಾಕಿ ಒಂದು 10 ಕ್ಯಾನ್ನ ತರೋವಂಥದ್ದು, ಅದನ್ನು ಬೆಳಗ್ಗೆ 30 ರೂಪಾಯಿಗೆ ಯಾರು ಹೊರಕ್ಕಾಗಲ್ಲ, ಸೈಕಲ್ ಇಲ್ಲ, 2 ವೀಲರ್ ಇಲ್ಲ, ದೂರ ಇದೆ, ಹೋಗಿ ತರೋಕ್ಕಾಗಲ್ಲ, ಇಂಥ ಜನ ಇರ್ತಾರಲ್ಲ ಅವ್ರಿಗೆ ಮಾರ್ತಾ ಇದ್ದಾರೆ 30 ರೂಪಾಯಿ ಒಂದು ಕ್ಯಾನ್ ರೀತಿ. ಅವರು ಬೆಳಗ್ಗೆ 30 ರೂಪಾಯಿ ತಾನೇ ಹೋದ್ರೋಗ್ಲಿ ಬಿಡಪ್ಪ, ಇಷ್ಟು ದೂರ ಹೋಗೋದು ಯಾರು, ಬರೋದು ಯಾರು, ಈ ರೀತಿ ಕಷ್ಟಪಡುವಂತಹ ಜನದ ಒಂದು ಇದನ್ನೇ ಲಾಭ ಮಾಡಿಕೊಂಡು ಇವರು 30 ರೂಪಾಯಿ ಒಂದು ಕ್ಯಾನ್ ಅನ್ನೋ ರೀತಿ ಮಾರ್ತಿದ್ದಾರೆ. ವೀಕ್ಷಕರೇ, 10 ಕ್ಯಾನ್ಗೆ 5 ರೂಪಾಯಿ ಅಂತೆ 50 ರೂಪಾಯಿ ಆಗುತ್ತೆ. ಬಟ್ ನಾವು 30 ರೂಪಾಯಿಗೆ ಮಾರ್ಕೊಂಡ್ರೆ 300 ರೂಪಾಯಿ ಆಯಿತು. ಸೊ ಲಾಭ ಎಷ್ಟಾಯಿತು ಅವನಿಗೆ? 250 ರೂಪಾಯಿ ಲಾಭ. ಅದೇ 10 ಕ್ಯಾನ್ಗೆ ಮತ್ತೆ 20 ಕ್ಯಾನ್ ಮಾರಾಟ ಮಾಡ್ದ, ಎಷ್ಟಾಯಿತು? 100 ರೂಪಾಯಿ ಬಂಡವಾಳ ಹಾಕ್ದ, 500 ರೂಪಾಯಿ ಲಾಭ ತೆಗ್ದ. ಸರ್ಕಾರ ಹೇಳಿರೋದೇನಂತ, ಕುಡಿಯೋದಕ್ಕೆ ಮನೆ ಅಡಿಗೆಗೆ ಮಾತ್ರ ಬಳಸಬೇಕು ಅಂತ. ಬಟ್ ಕೆಲವೊಂದಷ್ಟು ಜನ ಈ ಬೆಂಗಳೂರು ಸಿಟಿಯಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ, ಅದನ್ನೇ ಲಾಭ ಮಾಡ್ಕೊಳ್ತಾ ಇದ್ದಾರೆ. ರಾತ್ರಿ ಎಲ್ಲ ಮಲಗಿದ ಮೇಲೆ 10 ಗಂಟೆಗೆ 11 ಗಂಟೆಗೆ ಹೋಗೋದು, ಕ್ಯಾನ್ಗಳನ್ನ ತುಂಬಿಸ್ಕೊಂಡು ಬರೋ ಅಂಥದ್ದು, ಈ ರೀತಿ ಮಾರಾಟ ಮಾಡುವಂಥದ್ದು ಬೆಂಗಳೂರಲ್ಲಿ ಸುಮಾರು ಕಡೆ ನಡೀತಾ ಇದೆ. ಇದು ಹಲವಾರು ಬಾರಿ ಸುದ್ದಿ ಕೂಡ ಆಗ್ತಾ ಇದೆ, ನಮ್ಮ ಚಾನಲ್ಗೂ ಕೂಡ ಮಾಹಿತಿ ಬಂದಿದೆ. ಬಟ್ ಸರ್ಕಾರ ಯಾಕೆ ಇದನ್ನೆಲ್ಲ ಗಮನಿಸ್ತಾ ಇಲ್ಲ? ಸರ್ಕಾರ ಮಾಡಿರೋವಂಥದ್ದು ಬಡವ್ರಿಗೆ ಹೆಲ್ಪ್ ಆಗಲಿ ಅಂತ. ಬಟ್ ಅದನ್ನು ಲಾಭ ಮಾಡ್ಕೊಳ್ತಾ ಇರುವಂಥವ್ರು ಈ ರೀತಿಯಾಗಿ ಜನ ಲಾಭ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಕೆಲವೊಂದು ಇದೆ ಬೇರೆ ರೀತಿ. ಈಗ ಕೆಲವೊಬ್ರು ಹೆಂಗೆ ಅಂದರೆ, ನಮಗೆ ಬಿಸ್ಲರಿ ವಾಟ್ರೇ ಬೇಕು ಅಂತ ಅವರು ಮನೆಗಳಿಗೆ ಹಾಕಿಸ್ಕೊತಾರೆ, ಅದು ಬೇರೆ ರೀತಿ ಆಗೋಯ್ತು. ಬಟ್ ಇದು ಬೇರೆ ರೀತಿ, ಇದನ್ನೇ ಇನ್ಕೇಸ್ ಮಾಡಿಕೊಂಡು ಜನ ಬಂಡವಾಳ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಇದನ್ನೆಲ್ಲ ಸರ್ಕಾರ ಗಮನಿಸಿ ಸ್ವಲ್ಪ ಇದ್ರ ಕಡೆನೂ ಗಮನ ಕೊಟ್ಟು ಬಡವ್ರಿಗೆ ಹೆಲ್ಪ್ ಆಗಲಿ ಅಂತ ಮಾಡಿದ್ದಾರೆ. ಅದು ಅವರಿಗೆ ತಲುಪಲಿ, ನಿಜವಾಗಿ ಯಾರು ಪಾಪ ಕಷ್ಟದಲ್ಲಿರ್ತಾರೆ ಅವ್ರಿಗೆ ತಲುಪಲಿ. ಈ ರೀತಿ ಬೇರೆ ಯಾರಿಗೋ ಲಾಭ ಆಗೋವಂಥ ಕೆಲಸಗಳಾಗದೇ ಇರಲಿ. ಸರ್ಕಾರ ಇದ್ರ ಕಡೆ ಎಚ್ಚೆತ್ಕೊಂಡು ಗಮನ ಕೊಡಲಿ, ಕೆಲವೊಂದು ಕಾನೂನಿನ ಕ್ರಮಗಳನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಾ, ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡೋ ನ್ಯೂಸ್ ನೆಟ್ವರ್ಕ್.
ಸತ್ಯದ ಕನ್ನಡಿ.